ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೌದಿ ಕನ್ನಡಿಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಚಾನಲ್ಗೆ ನೀವಿನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ, ಆಗಿಬಿಡಿ. ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತೇನಿಲ್ಲ, ನೀವೇನಾದರೂ ಹೆಂಡತಿ ಮಕ್ಕಳ ಕಾಟದಿಂದ ಸಾಕಾಗಿದ್ದರೆ, ಸಾಲಬಾಧೆ ಮತ್ತು ಶತ್ರು ಕಾಟ, ಸಿಟಿಯಿಂದ ತುಂಬ ದೂರ ಇರಬೇಕು, ಎಲ್ಲಾದರೂ ದೂರ ಹೋಗ್ಬಿಡಬೇಕು, ಆದರೆ ಪ್ರತಿ ತಿಂಗಳು ಕೆಲಸ ಇರಬೇಕು, ಸ್ಯಾಲ್ರಿ ಬರ್ತಾ ಇರಬೇಕು ಅನ್ನೋ ಆಗಿದ್ದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಏನಪ್ಪ ಮ್ಯಾಟ್ರು ಅಂತ ಹೇಳಿದ್ರೆ, ಗಲ್ಫ್ ಕಂಟ್ರೀಸ್ ಎಲ್ಲ ಸುಮಾರು ವೇಕೆನ್ಸೀಸ್ ಇರುತ್ತೆ. ನೀವೇನು ಜಾಸ್ತಿ ಓದಬೇಕಾಗಿಲ್ಲ. ನಿಮ್ಮದು ಮಿನಿಮಮ್ SSLC ಇಲ್ಲ PUC ಆಗಿದ್ದರೆ ಸಾಕು. ಇನ್ನು ಬೇರೆ ಯಾವ್ದು ಕೋರ್ಸ್ ಆಗಿದ್ದರೂ ಕೂಡ ಗಲ್ಫ್ ಕಂಟ್ರೀಸಲ್ಲಿ ಸುಮಾರು ವೇಕೆನ್ಸೀಸ್ ಇರುತ್ತೆ. ಈವನ್ ನೀವು ನರ್ಸಿಂಗು ಇಲ್ಲ ಇಂಜಿನಿಯರಿಂಗು ಮತ್ತು ಬೇರೆ ಏನೇ ಕೋರ್ಸ್ ಮಾಡಿದರೂ ಕೂಡ ಅವಕ್ಕೆಲ್ಲವಕ್ಕೂ ಇಲ್ಲಿ ಕೆಲಸ ಇರುತ್ತೆ. ನಾನು ಹೇಳ್ಬೇಕಾಗಿರೋ ಮ್ಯಾಟ್ರ್ ಇಷ್ಟೇ. ಇಲ್ಲಿ ಸಿಟಿಯಿಂದ ತುಂಬಾ ದೂರ ಇರ್ತೀವಿ. ನಿಮಗೆ ಇಷ್ಟ ಇತ್ತು ಅಂದರೆ, ಇಲ್ಲಾಂದ್ರೆ ನೀವು ಸಿಟಿಯಲ್ಲಿರುವಂಥ ಕೆಲಸಗಳನ್ನ ಹುಡುಕೋಬೋದು. ನೀವು ಸಾಲ ಕೊಟ್ಟಿರೋರು ನಿಮ್ಗೆ ಕಾಡ್ತಾ ಇದ್ದರೆ, ಇಲ್ಲ ನಿಮ್ಮ ಹೆಂಡತಿ ಮಕ್ಳ ಕಾಟ ಜಾಸ್ತಿ ಆಗಿದ್ದರೆ ಸೀದಾ ಇಲ್ಲಿ ಬಂದುಬಿಡಿ. ಹಾಗಂತ ನಾನು ನಿಮ್ಗೆ ಸಾಲ ಕೊಟ್ಟೋರಿಗೆ ಮೋಸ ಮಾಡಿಬಿಟ್ಟು, ಇಲ್ಲ ನಿಮ್ಮ ಹೆಂಡತಿ ಮಕ್ಳಿಗೆ ಮೋಸ ಮಾಡಿಬಿಟ್ಟು ಬನ್ನಿ ಅಂತ ನಾನು ಹೇಳ್ತಿಲ್ಲ. ಇಲ್ಲಿ ಕೈ ತುಂಬ ಸ್ಯಾಲ್ರಿ ಇರುತ್ತೆ, ಫುಡ್ಡು ಅಕಾಮಡೇಷನು ಎಲ್ಲ ಇರುತ್ತೆ. ನೋಡಿ, ಇಲ್ಲೆಲ್ಲ ಅಕಾಮಡೇಷನ್ ಈ ಥರ ಅಕಾಮಡೇಷನ್ ಇರುತ್ತೆ. ಸಿಟಿಯಿಂದ ತುಂಬ ದೂರ ಇರುತ್ತೆ. ಸಿಟಿಯಿಂದ ಯಾರು ತುಂಬ ದೂರ ಇರಬೇಕು, ಟ್ರಾಫಿಕ್ ಜಂಜಾಟ ಎಲ್ಲ ಬೇಡ, ವೆಹಿಕಲ್ ಸೌಂಡ್ ಎಲ್ಲ ಬೇಡ, ಒಳ್ಳೆ ವೆದರ್ ಬೇಕು ಅನ್ನೋಗಿದ್ದರೆ ಇಂಥ ಕಡೆ ಬರ್ಬೋದು. ಇಲ್ಲ ನಾವು ಸಿಟಿಲೇ ಇರೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಸಿಟಿಗಳು ಕೂಡ ತುಂಬ ಕೆಲಸ ಇರುತ್ತೆ. ಇಲ್ಲಿ ನೋಡ್ತೀರಲ್ಲ, ಇದು ನಮ್ಮ ಕ್ಯಾಂಪು. ಇದು ಸಿಟಿಯಿಂದ 200-300 ಕಿಲೋಮೀಟರ್ ದೂರ ಇರುತ್ತೆ. ಈ ಥರ ನೀವು ಸಿಟಿಯಿಂದ ತುಂಬ ದೂರ ಪೀಸ್ಫುಲ್ಲಾಗಿ ನೀವು ಲೈಫ್ನ ಲೀಡ್ ಮಾಡ್ಬೋದು. ನಿಮ್ಗೆ ಯಾರದ್ದು ಕಾಟ ಇರೋದಿಲ್ಲ. ಈ ಥರ ಏರಿಯಾದಲ್ಲಿ ನಿಮಗೆ ಡ್ರೈವರ್ ಕೆಲಸ ಮತ್ತು ಎಲೆಕ್ಟ್ರಿಷಿಯನು, ಪ್ಲಂಬರು ಮತ್ತು ನೀವೇನಾದ್ರು ಹೋಟೆಲ್ ರೆಸ್ಟೋರೆಂಟಲ್ಲಿ ಕೆಲಸ ಮಾಡಿದರೆ ಅದು ಕೂಡ ವೇಕೆನ್ಸೀಸ್ ಇರುತ್ತೆ. ಹಾಗೆ ಕ್ಲೀನರು, ಅದೇ ಥರ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ನಿಮಗೆ ವೇಕೆನ್ಸೀಸ್ ಇರುತ್ತೆ. ಇಂಥ ಕಡೆ ಬಂದರೆ ನಿಮಗೆ ಸ್ಯಾಲ್ರಿ ಕೂಡ ಇರುತ್ತೆ. ಫುಡ್ ಅಕಾಮಡೇಷನ್ ನಿಮಗೆಲ್ಲ ಸೇವ್ ಆಗುತ್ತೆ. ನೀವೇನು ಕೈಯಿಂದ ಖರ್ಚು ಮಾಡೋವಂಥ ಏನೂ ಇರೋದಿಲ್ಲ. ಇಲ್ಲ ಅಂತ ಹೇಳಿದ್ರೆ, ನಿಮ್ಮ ಮನೇಲಿ ಯಾರಾದರೂ ಎಣ್ಣೆ ಹೊಡಿಯೋರಿದ್ದರೆ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಎಣ್ಣೆ ಹೊಡಿಯೋರಿದ್ದರೆ ಅವ್ರನ್ನ ಇಲ್ಲಿ ಕಳಿಸ್ಬಿಡಿ. ಎಣ್ಣೆ ಅಂತೂ ಬಿಲ್ಕುಲ್ ಸಿಗೋದಿಲ್ಲ. ಇದರಿಂದ ಏನು ಉಪಯೋಗ ಅಂತ ಹೇಳಿದ್ರೆ, ನೀವು ರಿಹ್ಯಾಬಿಲಿಟೇಷನ್ಗೆ ಆಗ್ತಿರಲ್ಲ, ಆ ಅಮೌಂಟ್ ಕೂಡ ಸೇವ್ ಕೂಡ ಮಾಡ್ಬೋದು. ಈ ಕಡೆ ಕೆಲಸ ಮಾಡೋದ್ರಿಂದ ಪ್ರತಿ ತಿಂಗಳ ಸ್ಯಾಲ್ರಿ ಬರ್ತಾ ಇರುತ್ತೆ. ಇನ್ನು ರಿಹ್ಯಾಬಿಲಿಟೇಷನ್ಗಾದರೆ ನೀವೇ ನಿಮ್ಮ ಕೈಯಿಂದ ಪೇ ಮಾಡಬೇಕಾಗತ್ತೆ. ಆದರೆ ಇಂಥ ಕಡೆ ಬಂದುಬಿಡಿ. ನೋಡಿ, ಸಿಟಿಯಿಂದ ಸುಮಾರು ದೂರ ಇದೆ. ಇಲ್ಲಿಂದ ಮರುಭೂಮಿ ಅಷ್ಟೇ ಕಾಣಿಸುತ್ತೆ ನಿಮಗೆ, ನಿಮ್ಮ ಊರು ಯಾವುದೂ ಕಾಣಿಸೋದಿಲ್ಲ. ನನಗಂತೂ ಇದನ್ನು ನೋಡಿ ಟೈಮ್ ಪಾಸ್ ಮಾಡ್ತಾನೆ ಇರ್ತೀನಿ. ಪ್ರತಿದಿನ ಒಂಟೆ ನೋಡೋದು, ಟೈಮ್ ಪಾಸ್ ಮಾಡೋದು ಇದೇ ಆಗಿಬಿಟ್ಟಿದ್ದೇನೆ. ಇನ್ನೇನು 2 ವರ್ಷ ಆಗ್ತಾ ಬಂತು, ಇನ್ನು 260 ದಿನ ಇದೆ. ಪ್ರತಿದಿನ ಕೌಂಟ್ ಮಾಡ್ತಾನೆ ಇರ್ತೀನಿ. ಆದಷ್ಟು ಬೇಗ ನಾನು ಊರಿಗೆ ಹೋಗೋ ಟೈಮ್ ಬರ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ಬೆಂಗಳೂರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಓದಿರೋದಕ್ಕೆ ಕೆಲಸ ಇರೋದಿಲ್ಲ, ಇಲ್ಲ ಕೆಲಸ ಮಾಡ್ತಾಯಿದ್ರೆ ಆದರೆ ಕೈ ತುಂಬ ಸ್ಯಾಲ್ರಿ ಇರೋದಿಲ್ಲ, ಇಲ್ಲ ಕೆಲಸ ಮಾಡ್ತಾ ಇರ್ತೀರ ನೆಮ್ಮದಿ ಇರೋದಿಲ್ಲ, ಈ ಥರ ಆಗುತ್ತೆ. ಆದರೆ ಇಲ್ಲಿ ಯಾವುದೇ ಟೆನ್ಷನ್ ಇರೋಲ್ಲ. ಇನ್ನೂ ಒಂದೇನಂತ ಹೇಳಿದ್ರೆ, ನಾವು ಓದಿರೋದಕ್ಕೆ ಸ್ಯಾಲ್ರಿ ಕೂಡ ಅಷ್ಟೇ ಚೆನ್ನಾಗಿರೋದಿಲ್ಲ ನಮ್ಮ ದೇಶದಲ್ಲಾದರೆ. ಆದರೆ ಇಂಥ ಕಡೆ ನಾವು ಓದಿರೋದಕ್ಕೆ ತಕ್ಕನಾಗಿ ಸ್ಯಾಲ್ರಿ ಕೊಡ್ತಾರೆ. ನೀವು ಎಕ್ಸ್ಟ್ರಾ ಮಾಡಿದ್ರೆ ಎಕ್ಸ್ಟ್ರಾ ಡ್ಯೂಟಿ ಅವರ್ಸ್ ಎಲ್ಲ ಇರುತ್ತೆ, ಅದು ಕೂಡ ನಿಮಗೆ ಮಂತ್ಲಿ ಕರೆಕ್ಟಾಗಿ ಬರ್ತಾ ಇರುತ್ತೆ. ನಿಮ್ಗೆ ಯಾವುದೇ ಥರ ಟೆನ್ಷನ್ ಇರೋದಿಲ್ಲ. ಯಾಕಂದರೆ ಇದು ನನಗಾಗಿರೋ ಅನುಭವ. ನಾನು ಯಾರ್ದೇ ಹೇಳ್ತಾ ಇಲ್ಲ, ಎಲ್ಲೋ ನೋಡ್ಬಿಟ್ಟು ಹೇಳ್ತಾ ಇಲ್ಲ, ಇದು ನನಗಾಗಿರೋ ಅನುಭವ. ಈ ಥರ ಕ್ಲಿನಿಕ್ ಇರುತ್ತೆ. ಪ್ರತಿ ಡೆಸರ್ಟ್ ಏರಿಯಾದಲ್ಲಿ ಒಂದು ಕ್ಯಾಂಪ್ ಇದೆ ಅಂತ ಹೇಳಿದ್ರೆ ಕ್ಲಿನಿಕ್ಕು, ಮೆಸ್ಸಾಲು ಎಲ್ಲ ಇರುತ್ತೆ. ಏನಾದರೂ ಎಮರ್ಜೆನ್ಸಿ ಸಿಚುವೇಷನ್ಸ್ ಇತ್ತು ಅಂತ ಅಂದರೆ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಇಲ್ಲಿ ಬರೀ ಕೆಲಸ ಅಷ್ಟೇ ಇರೋದಿಲ್ಲ, ಪ್ಲೇ ಗ್ರೌಂಡ್ ಎಲ್ಲ ಇರುತ್ತೆ. ಕೆಲಸ ಆಗಿ ಬಂದಮೇಲೆ ನೀವು ರಿಫ್ರೆಶ್ಮೆಂಟ್ಗೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ನೀವು ಪ್ಲೇ ಮಾಡ್ಬೋದು. ಇದು ನಮ್ಮ ಕ್ಲಿನಿಕ್ಕು, ಇದು ನಾನು ಕೆಲಸ ಮಾಡೋ ಜಾಗ. ಈ ಥರ ಪ್ಲೇ ಗ್ರೌಂಡ್ ಇರುತ್ತೆ. ಇಲ್ಲಿ ನೀವು ಸಂಜೆ ಆದಮೇಲೆ ನೀವು ಕ್ರಿಕೆಟು, ವಾಲಿಬಾಲ್, ನಿಮ್ಗೇನು ಇಂಟ್ರೆಸ್ಟ್ ಇರುತ್ತೋ ಅದು ನಿಮ್ಮ ಫ್ರೆಂಡ್ಸ್ ಜೊತೆ ನೀವೆಲ್ಲ ಪ್ಲೇ ಮಾಡ್ಬೋದು. ಒಂದು ಕ್ಯಾಂಪ್ ಅಂದರೆ ಈ ಥರ ಇರುತ್ತೆ. ಮತ್ತು ಇನ್ಕ್ಲೂಡಿಂಗ್ ಜಿಮ್ ಎಲ್ಲ ಇರುತ್ತೆ. ಒಂದು ಸಿಟಿಲಿದ್ದರೆ ಯಾವ ಥರ ಇರ್ತೀವೋ ಅದೇ ಥರನೇ ಇಲ್ಲಿರ್ತೀವಿ, ಆದರೆ ಸಿಟಿಯಿಂದ ದೂರ ಇರುತ್ತೆ ಅಷ್ಟೇ. ಸೂರ್ಯ ಮುಳುಗ್ತಾ ಇದ್ದಾನೆ. ಸೂರ್ಯ ಮುಳುಗೋದನ್ನು ನೋಡ್ತಾ ಇದ್ದರೆ ನಾನು ಊರಿಗೆ ಹೋಗೋ ದಿನಗಳು ಹತ್ರ ಬರ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ಪ್ರತಿದಿನ ನಾನು ಇದೇ ಥರ ಕೌಂಟ್ ಮಾಡ್ತಾ ಇರ್ತೀನಿ. ಹೊಸದರಲ್ಲಿ ತುಂಬ ಕಷ್ಟ ಅನ್ನಿಸ್ತಾ ಇತ್ತು. ಹೇಗೆ ಇನ್ನೂ 2 ಇಯರ್ಸ್ ಕಂಪ್ಲೀಟ್ ಮಾಡೋದು, ಹೇಗೆ ಅಂತ ಹೇಳ್ಬಿಟ್ಟು ಒಂದೊಂದು ದಿನನೂ ಕಳೆಯೋಕ್ಕೆ ತುಂಬ ಬೇಜಾರಾಗ್ತಾಯಿತ್ತು. ಆದರೆ ಇವಾಗ ಆ ಥರ ಆಗ್ತಾಯಿಲ್ಲ, ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ನೋಡಿ, ನೀವು ಕೂಡ ಈ ಥರ ಬರಬೇಕು ಅಂದ್ಕೊಂಡಿದ್ರೆ ಬನ್ನಿ. ನಿಮಗೆಲ್ಲ ಥರದ ಕೆಲಸಗಳಿರುತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ
ನೀವೇನಾದರೂ ಆರ್ಥಿಕ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಇಂಥ ಕಡೆ ಬಂದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಭಾವನೆ. ಯಾಕಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸು. ಈ ಥರ ಜಾಗದಲ್ಲಿ ಏನಾದರೂ ನೀವು ಇರಬೇಕು ಅಂದ್ಕೊಂಡಿದ್ರೆ ಟೆನ್ಷನ್ ಫ್ರೀ ಲೈಫು. ಯಾವುದೇ ಮನೆ ಬಾಡಿಗೆ ಕಟ್ಟೋದಾಗಲಿ, ಕರೆಂಟ್ ಬಿಲ್ ಕಟ್ಟೋದಾಗಲಿ, ವಾಟರ್ ಬಿಲ್ ಕಟ್ಟೋದಾಗಲಿ ಯಾವುದೇ ಸಮಸ್ಯೆ ಇರೋದಿಲ್ಲ. ಟೋಟಲಾಗಿ ಹೇಳ್ಬೇಕಂತ ಹೇಳಿದ್ರೆ ಟೆನ್ಷನ್ ಫ್ರೀ ಲೈಫು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊತೀನಿ. ಇದೇ ಥರ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತು ಅಂತ ಹೇಳಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.